ಸಮಸ್ತ ವಯಸ್ಸಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಯರಾಮ್ ಅಂತ. ಇದನ್ನು ವಾಟ್ಸಪ್ ಪ್ರೈಸನ್ನು ಉಚ್ಚಾರಣೆ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿಸಿಕೊಳ್ಳಿ. ಕಿಂಗ್ ಈಸ್ ಒನ್ ಹೂ ಡಸ್ ನಾಟ್ ಹ್ಯಾವ್ ಫಾದರ್ ಇನ್ ಲಾ. ಕ್ವೀನ್ ಈಸ್ ಒನ್ ಹೂ ಡಸ್ ನಾಟ್ ಹ್ಯಾವ್ ಮದರ್ ಇನ್ ಲಾ. ಉಪೇಂದ್ರ ಟೆಲ್ ಟಾಪ್ ಆಫ್, ರವಿ ಮಾಮಾ ಟೆಲ್ ಬಾಟಮ್ ಆಫ್, ಭಟ್ರು ಟೆಲ್ ರವಿ ಮಾಮಾ ಟೆಲ್ ಮಿಡಲ್ ಆಫ್, ಭಟ್ರು ಟೆಲ್ ಬಾಟಮ್ ಆಫ್. ಮೇಲ್ ವಾಯ್ಸ್ ಟಚಸ್ ಸೋಲ್, ಅಂದರೆ ಮೇಲು ಗಂಡಸರು ವಾಯ್ಸು ಟಚ್ಚಸ್ಸು ಆರ್ಟ್ಗೆ ಟಚ್ ಆಗುತ್ತೆ, ಸೋಲ್ಗೆ ಟಚ್ ಆಗುತ್ತೆ, ಆತ್ಮಕ್ಕೆ ಟಚ್ ಆಗುತ್ತೆ. ಫೀಮೇಲ್ ವಾಯ್ಸ್ ಟಚಸ್ ಆರ್ಟ್, ಹೃದಯಕ್ಕೆ ಟಚ್ ಆಗುತ್ತೆ ಫೀಮೇಲ್ ವಾಯ್ಸು. ಚೊಕ್ಕ ವಾಯ್ಸ್ ಯಾವ ವಾಯ್ಸ್ ಟಚ್ ಆಗುತ್ತೆ ತಾವುಗಳೇ ಇದನ್ನು ಹೇಳಿ, ದಯವಿಟ್ಟು ನನಗೆ ಉತ್ತರ ಕೊಡಿ. ಸಿನಿಮಾ ಸ್ಟಾರ್ ಕ್ಯಾನ್ ರೂಲ್ ಅಪ್ ಟು ಆಫ್ಟರ್ ಡೆತ್. ಪೊಲಿಟಿಷಿಯನ್ ಕ್ಯಾನ್ ರೂಲ್ ಅಪ್ ಟು ಪೀರಿಯಡ್. But ordinary person cannot rule one day. Those who ತಾವುಗಳೇ ಇದನ್ನು ವಿವರಣೆ ಕೊಡಿ. ಸಿನಿಮಾ ಸ್ಟಾರ್ ಅಂದರೆ ನಾವು ನೋಡ್ತೀವಲ್ಲ, ಸಿನಿಮಾ ಸ್ಟಾರ್ ಎಷ್ಟು ದಿನ ಇರ್ತಾರೆ ಅಂತ. ಅವರು ಸತ್ರೂ ಅವ್ರದ್ದು ವಾಸನೆ ಹೋಗಿರಲ್ಲ, ಅವ್ರ ಗಂಧ ಇರುತ್ತೆ. ಹಾಗೆ ಪೊಲಿಟಿಷಿಯನು ಅವ್ರ ಪೀರಿಯಡ್ ಇರೋವರೆಗೂ ಅವ್ರದ್ದು ಅಧಿಕಾರ ಏನೇ ಆಗಲಿ, ಅವ್ರದ್ದು ಗಂಧ, ಅವ್ರದ್ದು ಉಡುಪಿರುತ್ತೆ. ಹಾಗೆಯೇ ಆರ್ಡಿನರಿ ಪರ್ಸನ್ ಒನ್ ಡೇನ ರೂಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದೇ ಇದರ ಸಾರಾಂಶ. ದೋಸ್ ಹೂ ನೋ ಟಾಕ್ ನೋ ಕ್ವಾರಲ್, ದೋಸ್ ಹೂ ನೋ ಮೆಡಿಸನ್ ಟು ಪ್ರಿವೆಂಟ್ ನೋ ಡಿಸೀಸ್, ದೋಸ್ ಹೂ ನೋ ಅದರ್ ಏಜ್ ವಾಟ್ ದೇ ವಿಲ್ ಡೂ. ದಿಸ್ ಮೆಸೇಜ್ ಈಸ್ ಪರ್ಟಿಕ್ಯುಲರ್ಲಿ ಮೆಡಿಕಲ್ ಶಾಪ್. ಹಂಗಂದರೆ ದೋಸ್ ಹೂ ನೋ ಟಾಕ್, ಯಾರಿಗೆ ಮಾತ್ರ ಬಲ್ಲವನಿಗೆ ಜಗಳವಿಲ್ಲ ಅನ್ನಂಗೆ ಫಸ್ಟ್ ಒಂದು. ದೋಸ್ ಹೂ ನೋ ಮೆಡಿಸನ್, ಯಾರಿಗೆ ಮಾತ್ರೆ ಗಂಧ ಗೊತ್ತೋ, ಅದು ಪೊಟೆನ್ಷಿಯಲಿಟಿ ಗೊತ್ತೋ, ಅವ್ರಿಗೆ ಕಾಯಿಲೆಗಳೇ ಬರೋಲ್ಲ ಅಂತ. ಹಂಗಂದ್ರೆ ಮನೆ ಮದ್ದಾಗಲಿ, ಏನಾದ್ರು ಮೆಡಿಸನ್ ಆಗಲಿ, ಏನಾದ್ರು ತೊಗೊಳ್ಳೋದು ಟೈಮ್ ಸರಿಗೆ ತೊಗೊಳ್ಳೋದಾಗಲಿ, ಅದೆಲ್ಲ ತಿಳ್ಕೊಂಡ್ರೆ ಅವ್ರಿಗೆ ಡಿಸೀಸಸ್ಸೇ, ಕಾಯಿಲೆಗಳೇ ಬರೋಲ್ಲ ಅಂತ. ದೋಸ್ ಹೂ ನೋ ಅದರ್ ಏಜ್, ಹಂಗಂದ್ರೆ ಬೇರೆಯವರು ಏಜ್ ತಿಳ್ಕೊಂಡ್ರೆ ವಾಟ್ ದೇ ವಿಲ್ ಡೂ. ದಿಸ್ ಮೆಸೇಜ್ ಈಸ್ ಪರ್ಟಿಕ್ಯುಲರ್ ಟು ಮೆಡಿಕಲ್ ಶಾಪ್. ಇದು ಮೆಡಿಕಲ್ ಶಾಪ್ಗೆ ಪರ್ಟಿಕ್ಯುಲರ್ ಆಗಿದೆ. ಯಾಕಂದರೆ ಬೇರೆ ಏಜ್ ನೋಡಿದ್ರೆ ಅವ್ರಿಗೆ ಇಲ್ಲ, ನಿಮ್ಗೆ ಈ ಕಾಯಿಲೆ ಬರ್ಬೋದು, ನೀವು ಇದು ಪ್ರಿಕಾಷನ್ ತೊಗೊಳ್ಳಿ ಅಂತ ಮೆಡಿಕಲ್ ಸ್ಟೋರ್ ಹೇಳ್ತಾರೆ ಅಂತ. ಇದನ್ನು ಮೆಡಿಕಲ್ ಸ್ಟೋರ್ಗೂ ಬರೆದಿದ್ದೇನೆ. ಬೇಬಿ ನೋವನ್ನು ಅಳುತ್ತಾ ಬೇರೆಯವರಿಗೆ ಹೇಳಿಕೊಳ್ಳುತ್ತಾರೆ. ಯುವಕರು ನೋವನ್ನು ದೊಡ್ಡವರಿಗೆ ಅಥವಾ ಅಪ್ಪ ಅಮ್ಮವರಿಗೆ ಹೇಳಿಕೊಳ್ಳುತ್ತದೆ. ಆದರೆ ಯುವ ವಯಸ್ಸದವರು ತಮ್ಮಷ್ಟಕ್ಕೆ ತಾವೇ ಅನುಭವಿಸುತ್ತಾರೆ. ಇದೇ ಜೀವನ. ಇಫ್ ಐಟಮ್ ಲಾಸ್ಟ್ ವಿ ಕ್ಯಾನ್ ಬೈ ಅನದರ್ ಒನ್. ಇಫ್ ಅನಿಮಲ್ is lost we can buy another one. If man or mother or father is lost, who can buy? Man life is great. Good night. ಹಂಗಂದರೆ ಇಫ್ ಐಟಮ್ ಲಾಸ್ಟ್, ಒಂದು ಐಟಮ್ ಲಾಸ್ಟ್ ಆದರೆ ಬೇರೆ ಕೊಂಡ್ಕೊಬೋದು. ಅದೇ ಒಂದು ಪ್ರಾಣಿ ಲಾಸ್ ಆಯಿತು ಅಂದರೆ ಇನ್ನೊಂದು ಕೊಂಡ್ಕೊಬೋದು. ಆದರೆ ಅಪ್ಪ ಅಮ್ಮ ಮನುಷ್ಯನ್ನೇ ಕಳ್ಕೊಂಡ್ರೆ ಇದಕ್ಕೆ ಯಾರು ಹೊಣೆಗಾರರು? ಯಾರೂ ಬರಲ್ಲ. ಅದರಿಂದ ಮ್ಯಾನ್ ಲೈಫ್ ಈಸ್ ವೆರಿ ಗ್ರೇಟ್. ಮನುಷ್ಯನ ಲೈಫು ತುಂಬ ಇಂಪಾರ್ಟೆಂಟು, ಗ್ರೇಟ್, ಮಹತ್ವವಾದದ್ದು. ಲಾಂಗು ಮಚ್ಚು ಕೈಯಲ್ಲಿ ಹಿಡಿಯೋ ಶಿವಣ್ಣ ಥರ ಅಂದರೆ ಗಾಂಧಿ ತಾತ ಕೋಲು ಹಿಡಿತೀಯಲ್ಲೋ. ಇದು ನನ್ನ ಮನ್ವಿತ್ ಅವರು ಚಿಕ್ಕ ವಯಸ್ಸಲ್ಲಿರುವಾಗ ತಾವು ಆಟ ಆಡುವಾಗ ಕೋಲು ಹಿಡ್ಕೊಂಡು ಓಡಾಡ್ತಿದ್ರು. ಅದನ್ನು ಪ್ರೇರಿಸಿದ ಈ ಪ್ರೇಸನ್ನು ಬರೆಯೋಕ್ಕೆ ಉತ್ತೇಜನ ಸಿಕ್ತು. ಲಾಂಗು ಮಚ್ಚು ಕೈಯಲ್ಲಿ ಹಿಡಿಯೋ ಶಿವಣ್ಣ ಥರ ಅಂದರೆ ಗಾಂಧಿ ತಾತ ಥರ ಕೋಲು ಹಿಡಿತೀಯಲ್ಲೋ. ಈ ಕಾಲದಲ್ಲಿ ಪೂಜಾರಿ ಇಡೀ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ. ಡಾಕ್ಟರ್ ರವರು ಮನುಕುಲವನ್ನೇ ಹಾಳು ಮಾಡುತ್ತಿದ್ದಾರೆ. ಚಿಲ್ಲರೆ ವ್ಯಾಪಾರಿಗಳು ಯುವ ಜನರನ್ನೇ ಹಾಳು ಮಾಡುತ್ತಿದ್ದಾರೆ. ಬಟ್ ನಾಟ್ ಲಾಸ್ಟ್ ಲೀಸ್ಟ್
ರಾಜಕಾರಣಿಗಳು ಇಡೀ ದೇಶನೇ ನುಂಗು ನೀರು ಕುಡಿಯುತ್ತಿದ್ದಾರೆ. ಅಮ್ಮ ಮಗ ಎಷ್ಟೇ ಹಿಂಸಿಸಿದರೂ ಬೇಜಾರು ಮಾಡದೆ ಕೊಂಡಿಕೊಳ್ಳುವುದು